ಸ್ಟೂಡೆಂಟ್ಸ್ ಗಮನಿಸಿ, ಎಕ್ಸಾಮ್ಗೆ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಹೌದಾ? 3 ಮಾರ್ಕ್ಸ್ ಯಾವ ಥರ ಇಂಪಾರ್ಟೆಂಟ್ ಆಗಿರ್ತಾವೆ ಅಂತಕ್ಕಂಥದ್ದು ನೋಡ್ರಿ. ಇಂಪಾರ್ಟೆಂಟ್ ಕ್ವಶನ್ ವಿಡಿಯೋನ ಮಿಸ್ ಮಾಡದೆ ನೋಡ್ರಿ. ಮಿಸ್ ಮಾಡಿದ್ರೆ 3 ಮಾರ್ಕ್ಸ್ ಮಿಸ್ ಆಗ್ತಾವೆ. ಓಕೆನಾ? ಫಸ್ಟ್ ಚಾಪ್ಟರ್ ನೋಡ್ರಿ, ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ಸ್. ವಾಟ್ ಈಸ್ ಕೊರೋಷನ್? ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್. ಭಾಳ ಸರಿ ರಿಪೀಟೆಡ್ ಕ್ವಶನ್ ಇದು. ಹೌದಾ? ಈ ಚಾಪ್ಟ್ರಲ್ಲಿ ರಿಪೀಟೆಡ್ ಕ್ವಶನ್ ಅಂತಂದರೆ ಇದೆ, 3 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥದ್ದು. ಹೌದಾ? ಕೊರೋಷನ್ ಈಸ್ ದ ನೋಡ್ರಿ, ಕೊರೋಷನ್ ಅಂತಕ್ಕಂಥದ್ದು ನೋಡ್ರಿ is the slow eating away of metals due to the reaction with air, moisture and chemicals. Okay, corrosion is the slow eating away of metals due to a reaction with air, moisture or chemicals. Okay, ಇಷ್ಟು ಸಿಂಪಲ್ ಆಗಿ ಡೆಫಿನೇಷನ್ ಬರೆದ್ರೆ ಮುಗೀತು. ಓಕೆನಾ? ಎಕ್ಸಾಂಪಲ್ಸ್ ನೋಡ್ರಿ, ರಸ್ಟಿಂಗ್ ಆಫ್ ಐರನ್. ಎಕ್ಸಾಂಪಲ್, ಐರನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ and moisture to form iron oxide or rust. Example, equation ಬರಬೇಕಾದ್ರೆ Fe oxygen H2O plus Fe2O3 ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಇಕ್ವೇಷನ್ ಬರಲೇಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ ಅಲ್ಲಿ ಕೇಳ್ತಕ್ಕಂಥ 3 ಮಾರ್ಕ್ಸ್ ಇಂಪಾರ್ಟೆಂಟ್ಸ್ ರಿಪೀಟೆಡ್ ಕ್ವಶನ್ ಯಾವುದಪ್ಪ ಅಂತಂದರೆ, what is pH? Write important of pH in everyday life. ಹೌದಾ? pH is a scale used to measure the acidity or basicity of solution. ಓಕೆ, ಏನು ಮೆಜರ್ ಮಾಡ್ತದಪ್ಪ ಅಂತಂದರೆ ಎಸಿಡಿಟಿ ಮತ್ತು ಬೇಸ್ ಆ ಸೊಲ್ಯೂಷನ್ ಇರ್ತಕ್ಕಂಥದ್ದು. ಓಕೆನಾ? ಅದು pH ಸ್ಕೇಲ್ ಅಂತೀವಿ. ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ, pH ಆಫ್ ಅವರ್ ಬಾಡಿ ಈಸ್ 7.4. Soil pH affects crop yield. Tooth decay starts when mouth pH falls below 5. Next chapter ಅಲ್ಲಿ ಕೇಳ್ತಕ್ಕಂಥ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಲೈಫ್ ಪ್ರೊಸೆಸ್ಸಲ್ಲಿಂದ ಕೇಳ್ತಕ್ಕಂಥದ್ದು, ಎಕ್ಸ್ಪ್ಲೇನ್ ಡಬಲ್ ಸರ್ಕ್ಯುಲೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. 3 ಮಾರ್ಕ್ಸ್ ಕ್ವಶನ್. ಓಕೆ, ಡಬಲ್ ಸರ್ಕ್ಯುಲೇಷನ್ ಮೀನ್ಸ್ ಬ್ಲಡ್ passes through heart twice in one complete cycle. That is called double circulation. Okay, pulmonary circulation, heart, lungs, heart. Okay, this is a pulmonary circulation. Systematic circulation, heart, body, heart. Okay, this ensures proper oxygen supply. Okay, next, light reflection and refraction. ಸ್ಟೇಟ್ ಲಾ ಆಫ್ ರಿಫ್ಲೆಕ್ಷನ್ ಅಂತ ಕೇಳ್ತಾರೆ, 3 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥದ್ದು. ಈ ಚಾಪ್ಟರಿಂದ ಏನಿಲ್ಲ, ಎಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ಎಂಗಲ್ ಆಫ್ ರಿಫ್ಲೆಕ್ಷನ್. ಫಸ್ಟ್ ಲಾ. ಸೆಕೆಂಡ್ ಲಾ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್ ಲೈ ಇನ್ ಸೇಮ್ ಪ್ಲೇನ್. ಓಕೆ, ದಿಸ್ ಇಂಪಾರ್ಟೆಂಟ್ ಲಾ ಆಫ್ ರಿಫ್ಲೆಕ್ಷನ್. ನೆಕ್ಸ್ಟ್ ಚಾಪ್ಟರಿಂದ ಕೇಳ್ತಕ್ಕಂಥದ್ದು ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ನೋಡ್ರಿ, ಓಮ್ಸ್ ಲಾ ಭಾಳ ಇಂಪಾರ್ಟೆಂಟ್ ಇರ್ತದೆ. ಓಮ್ಸ್ ಲಾ ಸ್ಟೇಟ್ ದ್ಯಾಟ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್. ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ವಿ ಈಕ್ವಲ್ ಟು ಐ ಆರ್, ವೇರ್ ವಿ ವೋಲ್ಟೇಜ್, ಐ ಕರೆಂಟ್, ಆರ್ ಮೀನ್ಸ್ ರೆಸಿಸ್ಟೆನ್ಸ್. ಓಕೆ, 5 ಚಾಪ್ಟರಿಂದ ಕೇಳ್ತಕ್ಕಂಥ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದು. ಓಕೆ, ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಡೋಂಟ್ ಹಾರ್ಡ್ ವರ್ಕ್, ಡೂ ಸ್ಮಾರ್ಟ್ ವರ್ಕ್. ಓಕೆ, ಎಕ್ಸಾಮಲ್ಲಿ ಏನಪ್ಪ ಅಂತಂದರೆ ಹಾರ್ಡ್ ವರ್ಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡೋದು ಬೆಟ್ರ್. ಓಕೆ, ಯಾವ ಥರ ನಮಗೆ ಮಾಡೆಲ್ ಪೇಪರ್ ಇರ್ತದೆ ಆ ಮಾಡೆಲ್ ಪೇಪರನ್ನು ಇಟ್ಕೊಂಡು 3 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್, 1 ಮಾರ್ಕ್ ಅಬ್ಜೆಕ್ಟಿವ್ ಆ ಚಾಪ್ಟರಿಂದ ಕೇಳ್ತಾರೆ. ರಿಪೀಟೆಡ್ ಕ್ವಶನ್ 5 ಇಯರ್ ಕ್ವಶನ್ ಪೇಪರಿಂದ ನೋಡ್ತಾ ಇರ್ರಿ, ಅವು ಭಾಳ ಇಂಪಾರ್ಟೆಂಟ್ ಇರ್ತಾವೆ ಕ್ವಶನ್ಸ್. ಓಕೆನಾ?
ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ಥರ ಇಂಪಾರ್ಟೆಂಟ್ ಕ್ವಶನ್ ಮುಖಾಂತರ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋ ನೋಡೋದ ಎಲ್ಲರಿಗೂ ಧನ್ಯವಾದಗಳು.